ಕೇಸಿಂಗ್ ಎಂಡ್ ಆಗಿದೆ. ಎಂಡ್ ಆಗಿದೆಯಾ? ಹಾಂ, ಕೇಸಿಂಗ್ ಏನು ಕೇಸಿಂಗ್ ಹಾಕಿದ್ದೀರಲ್ಲ, ಹಾಂ. ಆ ಕೇಸಿಂಗ್ ಬಂದ್ಬಿಟ್ಟು ಎಂಡ್ ಅದು. ಎಷ್ಟು ಮೀಟರ್ ಮ್ಯಾಮ್? गाय एक ಇಪ್ಪತ್ತ್ಮೂರು ಅಡಿ ಕೇಸಿಂಗ್ ಆಗಿರೋದಾ? ಕೇಸಿಂಗ್. ಓಕೆನಾ? ಇದು ಕೇಸಿಂಗ್ ಇದು. ಹಾಂ. ಕೇಸಿಂಗ್ ಆಗಿದ ತಕ್ಷಣ ಬಂಡೆ ಸಿಕ್ಕಿದೆ ನೋಡಿ. ಹಾಂ? ಬಂಡೆ ಬಂಡೆ ಪಕ್ಕ ಕಲ್ಲು ಹಾ. ಸಿಕ್ಕಿದೆ ನೋಡಿ. ಕಲ್ಲು ಹಾಂ, ಕಲ್ಲು. ಇದು ಕಲ್ಲಿದು. ನಿಮ್ಗೆ ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ. ಇದು ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ. ಈ ಥರ ನೋಡಿ ಪ್ಲೈನ್ ಆಗಿದೆ ಅಲ್ವಾ, ಹಾಂ. ಪ್ಲೈನಾಗಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನೀರೇನು ಬರಲ್ಲ. ಇದು ಪ್ಲೈನ್ ಆಗಿದೆ, ನೀರು ಬರಲ್ಲ. ನೀರು ಬರೋ ಜಾಗ ನಾನು ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಸೋರ್ಸಾ ನೀರು? ಇದು ಇದು ಫಸ್ಟ್ ಸೋರ್ಸು ನೋಡಿ. ಎಲ್ಲಿ ಫೋರ್ಸ್ ಏನು ಬರ್ತಾನೆ? ನೀರು ಬರ್ತಾ ಇಲ್ಲ, ಸೋರ್ಸ್ ಇದೆ ನೋಡಿ. ಹಾಂ. ಡ್ರಾಪ್ ಡ್ರಾಪ್ ಬರ್ತಾ ಇದೆ, ಬಟ್ ಅದು ಕಮ್ಮಿ ಅದು. ಹಾಂ? ಡ್ರಾಪ್ ವಾಟರ್ ಬರ್ತಾ ಇದೆ. ड्रॉप वाटर ड्रॉप वो जो सोर्स बोला था जो पानी आ रहा है देखो ड्रॉप ड्रೈ ಆಗಿದೆ ಇದು ನೋಡಿ. ಇದು ಸೋರ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಹಾಂ. ಇದು ಸೋರ್ಸ್ ಇದು ಹಾಂ. ಇದೆಯಲ್ಲ, ಇದು ಇದು ನೀರು ಬರೋ ಜಾಗ. ಹಾಂ. ಸೊ ನೀರು ಬರ್ತಾ ಇಲ್ಲ, ಇಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಇದು ಬಂದ್ಬಿಟ್ಟು ಸೆಕೆಂಡ್ ಸೋರ್ಸ್. ಇದು ಬಂದು ಥರ್ಡ್ ಸೋರ್ಸು. ನೋಡಿ, ಇದು ಪಕ್ಕ ಪಕ್ಕನೇ ಇದೆ, ಅದು ಕೂಡ ಡ್ರೈ ಆಗಿದೆ. ನಿಮಗೆ ಈ ಥರ ಪ್ಲೈನ್ ಆಗಿದ್ರೆ ಸರ್, ಇಲ್ಲಿ ನೋಡಿ, ಹಿಂಗೆ ಕಾಣಿಸ್ತಾ ಇದೆಯಾ? ಈ ಥರ ಪ್ಲೈನ್ ಆಗಿದೆ, ನೀರು ಬರಲ್ಲ. ಇಲ್ಲಿ ನೋಡಿ, ಈ ಥರ ಇದ್ದರೆ ನೀರು ಬರೋ ಜಾಗ ಇದೆಲ್ಲ. ಸೊ ಸೋರ್ಸ್ ಇದು, ವಾಟ್ರ್ ಸೋರ್ಸು ಇದು. ಇಲ್ಲೇನಪ್ಪ ಅಂತಂದರೆ ಸ್ಮಾಲಾಗಿ ನೀರು ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಹಿಂಗೆ ಫ್ಲೋ ಬರ್ತಾ ಇರೋದು ಇಲ್ಲಿ. ಬರ್ತಾ ಇದೆಯಾ? ಸ್ಮಾಲ್ ಸೋರ್ಸ್ ನೋಡಿ, ನೀರು ಹೆಂಗೆ ಬರ್ತಾ ಇದೆ. ಓಕೆನಾ? थोड़ा एक मिनट है ಬಟ್ ಇದು ಸ್ಮಾಲ್ ಕಮ್ಮಿ ಸರ್, ಇದು ಕಮ್ಮಿ ನೀರಿದು, ಕಮ್ಮಿ ಬರ್ತಾ ಇದೆ ನೀರಿದು. ಈಗ ಫೋರ್ಸ್ ಇದೆಯಲ್ಲ, ನೀರು ಇಲ್ಲ. ಇಲ್ಲ ಇಲ್ಲ, ಅಂದರೆ ಅದು ಬರ್ತಾ ಇರೋದು. ಅಷ್ಟೇ. ಮತ್ತು ನಮ್ಮ ವಯರು ಹಿಂಗೆ ಎಳ್ಕೊಂಡು ಬರುತ್ತೆ. ಸೊ ನಿಮ್ಗೆ ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಬಟ್ ಇದು ಕಮ್ಮಿ ವಾಟರು. ಇದು ತುಂಬಬೇಕು ಅಂದರೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ? बाइक तो है, मोटर आए ना हाल है। मोटर नीचे ಇದು ನೋಡಿ, मोटर ಇದು ಮೋಟರು. ಸೊ ನಿಮಗೆ ನೀರೇ ಇಲ್ಲ, ಮೋಟ್ರ್ ಹತ್ರ ನೀರೇ ಇಲ್ಲ.
ನಿಮ್ಗೆ ಐಡಿಯಾ ಇದೆ ಇದು ಎಷ್ಟು ವರ್ಷದ ಬೋರ್ ಅಂತ? ಅಂದರೆ ಏನಂದರೆ ಒಂದು 100 ಫೀಟ್ ಇರುತ್ತೆ ಬೋರ್ವೆಲ್ ಮ್ಯಾಕ್ಸಿಮಮ್. 100-120 ಇರುತ್ತೆ. ಯಾಕೆಂದರೆ 85 ಹೋಗಿದೆ ನಿಮ್ಮದು. 85ಗೆ ಮೋಟ್ರ್ ಕುಣಿಸಿದ್ದಾರೆ ಸರ್. ನಾವೇನು ಮಾಡ್ತೀವಿ 1000 ಫೀಟ್ ಇತ್ತು ಅಂದರೆ ಒಂದು 50 ಫೀಟ್ ಬಿಟ್ಬಿಟ್ಟು 950 ಫೀಟು ಮೋಟ್ರ್ ಬಿಡ್ತೀವಿ. 950 ಬಿಟ್ಟೇ ಬಿಡ್ತೀವಿ. ಯಾಕೆಂದರೆ ಬಾಟಮಲ್ಲಿ ನಿಮ್ಗೆ ಆ ನೀರು ಸಿಕ್ಕಿರುತ್ತೆ ಅಂದ್ಬಿಟ್ಟು. ಒಂದು 400-500 ಸಿಕ್ತ ಅಂದರೆ 30 ಫೀಟ್ ಗ್ಯಾಪ್ ಕೊಟ್ಬಿಟ್ಟು ಮೋಟ್ರ್ ಬಿಡ್ತೀವಿ. ಸೊ ಇದೇನಪ್ಪ ಅಂತಂದರೆ ಒಂದು 100 ಫೀಟ್ ಬೋರ್ವೆಲ್ ಆಗಿರೋದ್ರಿಂದ ಅವ್ರೇನು ಮಾಡಿದ್ದಾರೆ 85 ಕುಣಿಸಿದ್ದಾರೆ. ಸೊ ನಿಮ್ಗೇನಂದರೆ 3 ಸೋರ್ಸ್ ಇದೆ. ಆ 3 ಸೋರ್ಸ್ ಏನಾದರೂ ಆ್ಯಕ್ಟಿವ್ ಆಗಿಬಿಟ್ರೆ ಸರ್ ಅದು ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇರುತ್ತೆ. ನೀವು ಆನ್ ಮಾಡಿದಾಗ ಎತ್ತಾ ಇರುತ್ತೆ. ಬಟ್ ಇದನ್ನು ನೀವು ಜಾಸ್ತಿ ನಂಬ್ಕೊಳ್ಳೋದಕ್ಕಾಗಲ್ಲ ಇದು. ಮತ್ತು ನೀವು ಆನ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಅಷ್ಟೇನ ಬರ್ತಾ ಇದ್ದಿದ್ದು. 1 ಅವರ್ ಬರ್ತಾ ಇದೆ, 1 ಅವರ್ 2 ಅವರ್. ಸಣ್ಣಕ್ಕಲ್ಲ, ಪ್ರೆಷರ್ ಆಗಿ. ಮುಂಚೆ ಬರ್ತಾ ಇದೆ 2 ಅವರ್. ಏನಂದರೆ ಇದು ಟ್ಯಾಂಕಿಗೆ ಬಿಟ್ಟಿದ್ದೀರಾ, ಸಂಪುಗೆ ಬಿಟ್ಟಿದ್ದೀರಾ? ನೀವು ನೋಡ್ಕೊಳ್ಳೋದಿಲ್ಲ, ಆಗಲ್ಲ, ನೋಡ್ಕೊಳ್ಳೋದಕ್ಕಾಗಲ್ಲ. ನೋಡಿದಾಗ ಮುಂಚೆ ಟ್ಯಾಂಕ್ ಫುಲ್ ಆಗ್ತದೆ. ಬಟ್ ಏನಂದರೆ ಈಗ ಹೆಂಗಾಗುತ್ತೆ ಗೊತ್ತಾ ಸರ್, ಸ್ಪೇಸ್ ಇಲ್ಲ, ಇರೋದೇ 80 ಫೀಟು. ಸೊ ನೀರು ಬಂದು ಮೇಲ್ಗಡೆ ಸ್ಟಾಕ್ ಆಗಿರುತ್ತೆ. ನೀವು ಮೋಟ್ರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಫುಲ್ಲು ಪ್ರೆಷರಲ್ಲಿ ಬಂದುಬಿಡುತ್ತೆ. ಪ್ರೆಷರಲ್ಲಿ ಬಂದು ಖಾಲಿ ಆಗಿಬಿಡುತ್ತೆ ನೀರು. ಅವಾಗ ಏನಂದರೆ ಈ ನೀರು ಏನಿದೆಯಲ್ಲ, ಈ ಥರ ನೀರುಗಳು ಬಿದ್ದು ಸ್ಟಾಕ್ ಆಗಬೇಕು. ಬಟ್ ನೀವೇನು ಮಾಡ್ತೀರಾ, ಸ್ಟಾಕ್ ಆಗೋಕ್ಕೆ ಬಿಡಲ್ಲ. ಕಂಟಿನ್ಯೂಸ್ ಆಗಿ 1 ಅವರ್ ಆನ್ ಮಾಡ್ತೀರಾ. ಅದೇನು ಮಾಡುತ್ತೆ, ಹಿಂಗೆ ಎಳ್ದು ಬಿಡುತ್ತೆ. ಈಗ ಅದೆಲ್ಲ ಇಲ್ಲ. ಈಗ 1.5-2 ತಿಂಗಳ ಆಗಿದೆ ಮೋಟರ್ ಆನ್ ಮಾಡ್ಬಿಟ್ಟು. ಇನ್ನೇನು ನೀರು ಬರ್ತಾ ಇಲ್ಲ ಆಮೇಲೆ. ಹೌದು, ನೀರು ಇಲ್ವಲ್ಲ, ಎಲ್ಲಿ ಬರುತ್ತೆ? ನೀರೇ ಇಲ್ಲ ಸರ್. ಈಗ ಡ್ರೈ ಮೋಟ್ರ್ ಸರ್, ಇದು ಡ್ರೈ ಮೋಟ್ರ್. ಇದು ನಿಮಗೆ ಮೋಟ್ರ್ವರೆಗೂ ನೀರಿದ್ದರೆ ನೀರು ಎಳೆಯುತ್ತೆ. ಸೊ ಇದು ಡ್ರೈ ಆಗಿದೆಯಲ್ಲ, ನೀರೆಲ್ಲಿದೆ ಇಲ್ಲಿ? ಇವಾಗ ಏನು ನೀರು ಬರ್ತಾ ಇದೆಯಲ್ಲ ಅದು ಸ್ಟೋರ್ ಆಗ್ತಾ ಇದೆ. ಆ್ಯಕ್ಚುಲಿ ಸ್ಟೋರ್ ಆಗಂಗಿದ್ದಿದ್ರೆ ನಿಮಗೆ ಸ್ಟೋರ್ ಆಗಬೇಕಾಗಿತ್ತು. ಅಷ್ಟು ಪೈಪ್ ಕಟ್ ಮಾಡ್ತಿದ್ದಾರೆ ಹೋದ್ಸತಿ. ಏನಕ್ಕೆ ಜಾಮ್ ಆಗಿದೆ ಅಂತ ಅದೇನೋ ಅಂತ ಮಾಡಿದ್ದಾರೆ. ಇದು ಹಳೆ ಬೋರ್ವೆಲ್ ಸರ್. ಹಳೆ ಬೋರ್ವೆಲ್ ನೀವು ಏನಂದರೆ ಎಷ್ಟು ಸುಮ್ಮನೆ ಯೂಸ್ ಮಾಡ್ಕೋಬೇಕು ಅಷ್ಟೇ. ಎಷ್ಟು ಯೂಸ್ ಮಾಡಬೇಕು, ಇದನ್ನೇ ಡಿಪೆಂಡ್ ಆಗೋಕ್ಕಾಗಲ್ಲ ಇದು. ಇಲ್ಲಾಂದರೆ ಹೆಂಗಿದ್ರು ಔಟ್ಸೈಡ್ ಇದೆ, ಒಂದು ಸ್ವಲ್ಪ ಜಾಗ ನೋಡಿಕೊಂಡು ರೀಬೋರ್ ಮಾಡ್ಸಂಗಿದ್ರೆ ಮಾಡಿ.